ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು, ಶುಭೋದಯವೆಂದು ಹೇಳುತ್ತಾ, ಬೆಳಗಾಯಿತು, ಎಚ್ಚರಗೊಂಡಿದ್ದೀರಾ, ಬನ್ನಿರಿ ದೇವರ ವಾಕ್ಯ ಧ್ಯಾನಿಸೋಣ ಎಂದು ಪ್ರೀತಿಯಿಂದ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಯಾವಾಗಲೂ ಬೆಳಗಾಯ್ತಲ್ಲವೇ? ಈಗ 7 ಗಂಟೆ ಆಗಿದೆ. ಬಹುಶಃ ನೀವು ಬೇರೆ ಸಮಯದಲ್ಲಿ ವೀಕ್ಷಿಸುತ್ತಾ ಇರಬಹುದು. ಯೂಟ್ಯೂಬ್ನಲ್ಲಿ ಇದು ಪ್ರಸಾರ ಮಾಡಿರೋದ್ರಿಂದ ಮತ್ತೊಂದು ಸಮಯವಾಗಿರ್ಬೋದು. ನಿಮಗೆ ಉದಯವಾಗಲಿ, ಮಧ್ಯಾಹ್ನವಾಗಲಿ, ಸಾಯಂಕಾಲವೋ, ಮಧ್ಯರಾತ್ರಿಯೋ, ಬೆಳಗಿನ ಜಾವವೋ, ಯೇಸುವಿನ ಮಾತುಗಳು 24/7 ಪ್ರಪಂಚದ 4 ಮೂಲೆಗಳಿಗೂ ತಲುಪುವ ಹಾಗೆ ಈ ದಿನ ಸೋಷಿಯಲ್ ಮೀಡಿಯಾದ ಮುಖಾಂತರ ತಲುಪುವ ಹಾಗೆ ಸ್ಯಾಟಲೈಟ್ಸ್ಗಳನ್ನು ಆ ದಿನವೇ ಸೃಷ್ಟಿಸಿದ್ರು. ಈ ಅಂತ್ಯಕಾಲದಲ್ಲಿ ಕರ್ತನ ವಾಕ್ಯ ಪ್ರತಿಯೊಬ್ಬರಿಗೂ ತಲುಪಬೇಕೆಂದು, ಭೂಲೋಕದ ಕಟ್ಟಕಡೆಯವರೆಗೂ ಆತನ ಸುವಾರ್ತೆ ತಲುಪಬೇಕೆಂದು ದೇವರು ಆರಿಸಿಕೊಂಡಿರುವ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ವಿಶ್ವಾಸಿಗಳೆಲ್ಲರೂ ಯೇಸುವಿನ ಬರೋಣಕ್ಕಾಗಿ ಸಿದ್ಧರಾಗುವುದಕ್ಕಾಗಿ ಪವಿತ್ರಾತ್ಮನನ್ನು ನಮಗೆ ಅನುಗ್ರಹಿಸಿದ್ದಲ್ಲದೆ ತನ್ನ ವಾಕ್ಯದಿಂದ ನಮ್ಮನ್ನು ಮೇಲಿಂದ ಮೇಲೆ ನಮ್ಮೆಲ್ಲರನ್ನು ಬಲಪಡಿಸುವುದಕ್ಕಾಗಿ, ಆಧರಿಸುವುದಕ್ಕಾಗಿ, ನಮಗೆ ನಿರೀಕ್ಷೆ ಉಂಟಾಗುವ ಹಾಗೆ ಆತನ ಮೃದುವಾದ ಸ್ವರ ಕೇಳುವುದಕ್ಕಾಗಿ ದೇವರು ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ಜೀವಿತದಲ್ಲಿ ಮುಂದಕ್ಕೆ ಸಾಗೋಣ. ಬನ್ನಿರಿ, ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಹೇಗೆ ದೇವರೇ ನಿಮ್ಮನ್ನು ಸ್ತುತಿಸುವುದು? ಎಷ್ಟು ವಿಷಯಗಳಲ್ಲಿ ದೇವರೇ ನಿಮ್ಮನ್ನು ಸ್ತುತಿಸುವುದು? ಎಷ್ಟೋ ಮೇಲುಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿ ನಮಗೆಷ್ಟೋ ಪ್ರೀತಿಸಿದ್ದೀರಿ. ಯಾವ ರೀತಿ ಸಕಲ ಸೃಷ್ಟಿ ನಮಗೋಸ್ಕರ ಏರ್ಪಡಿಸಿಟ್ಟಿದ್ದೀರಿ. ನಿಮ್ಮ ಪ್ರಾಣವನ್ನೇ ನಮಗಾಗಿ ಅರ್ಪಿಸಿ ಹೇಗೆ ನಮ್ಮನ್ನು ವಿಮೋಚಿಸಿದ್ದೀರೋ ಎಂಬುದನ್ನು ಯೋಚಿಸಿ ಸ್ತುತಿಸುತ್ತೇವೆ. ನಿಮ್ಮ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟ ನಾವು ದೇವರೇ, ನಮ್ಮ ದೇಹದಿಂದಲೂ ನಮ್ಮ ಆತ್ಮದಿಂದಲೂ ನಿಮ್ಮನ್ನು ಘನಪಡಿಸಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಯೇಸುವನ್ನು ನಿಮ್ಮ ರಕ್ಷಕನೆಂದು ಅಂಗೀಕರಿಸಿದ್ದೀರಾ? ಯೇಸುವಿನ ಶ್ರೇಷ್ಠತೆಯನ್ನು ನೀವು ಅರಿತುಕೊಂಡಿದ್ದೀರಾ? ನಿಮ್ಮ ಹೃದಯವನ್ನು ಕರ್ತನಿಗೆ ಸಮರ್ಪಿಸಿಕೊಂಡಿದ್ದೀರಾ? ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನೀವು ದೇವರಿಗೆ ಇಷ್ಟಕರವಾಗಿ ಇರಲು ಸಾಧ್ಯವಾಗ್ತಿದೆಯಾ? ಖಂಡಿತವಾಗಿಯೂ ಸದ್ಭಕ್ತರಾಗಿ ಬದುಕಬೇಕೆಂದಿಚ್ಛಯಿಸುವವರಿಗೆ ಸಂಕಟಗಳುಂಟು, ಕಷ್ಟಗಳು ಬರ್ತವೆ, ಶೋಧನೆಗಳು ಬರ್ತವೆ, ಹೋರಾಟಗಳು ಬರ್ತವೆ, ಎಷ್ಟೋ ಟೆಸ್ಟ್ ಎದುರುಗೊಳ್ಳಬೇಕಾಗುತ್ತದೆ. ಕೆಲವೊಂದಂತೂ ನಾವು ತಾಳಿಕೊಳ್ಳಲಾರ್ದ ಹಾಗೆ ಕಾಣಿಸ್ತವೆ. ಆದರೆ ಕರ್ತನು ನಮ್ಮ ಪಕ್ಷದಲ್ಲಿರುವಾಗ ನಾವು ಅವುಗಳನ್ನು ತಾಳಿಕೊಳ್ಳುವ ಶಕ್ತಿಯನ್ನು, ಸಹಿಸಿಕೊಳ್ಳುವ ಕೃಪೆಯನ್ನು, ಆತನ ಮರಣಾನುಭವದಲ್ಲಿ ಸಮಾನ ಅನುಭವ ಹೊಂದುವ ಹಾಗೆ, ಶ್ರಮೆಯ ಅನುಭವದಲ್ಲಿ ಸಮಾನ ಅನುಭವ ಹೊಂದುವ ಹಾಗೆ ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡ್ತಾರೆ. ಹೇಗಿದ್ದೀರಿ ಈ ದಿನ ನೀವು? ಬಹಳಷ್ಟು ಜನ ಈ ಲೋಕದಲ್ಲಿ ಈ ದಿನ ಒಡೆದು ಹೋದ ಸ್ಥಿತಿಯಲ್ಲಿದ್ದಾರೆ, ಮುರಿದು ಹೋದ ಸ್ಥಿತಿಯಲ್ಲಿದ್ದಾರೆ, ಕುಗ್ಗಿ ಹೋದ ಸ್ಥಿತಿಯಲ್ಲಿದ್ದಾರೆ, ಬೆದರಿ ಹೋದ ಸ್ಥಿತಿಯಲ್ಲಿದ್ದಾರೆ, ಹೆದರಿಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ನೀವು ಆ ರೀತಿಯಾಗಿಲ್ಲದೆ ಕ್ಷೇಮವಾಗಿರುವುದಾದರೆ ಮೊದಲು ನೀವು ದೇವರನ್ನು ಸ್ತುತಿಸಬೇಕು. ಅಂತಹ ಸ್ಥಿತಿಯಲ್ಲಿರುವವರು ಎಷ್ಟೋ ಜನ ಇದ್ದಾರೆ ಎಂದು ಗಮನಿಸಿದಾಗ ಅಂಥವರಿಗಾಗಿ ನಾವು ವಿಜ್ಞಾಪನೆ ಪ್ರಾರ್ಥನೆ ಮಾಡುವುದನ್ನು ಕಲಿಯಬೇಕು. ನೋಡಿ ಪ್ರಿಯರೇ, ಪಾಲಸ್ತೀನದಲ್ಲಿ ಯುದ್ಧ ನಡೆಯುತ್ತಾ ಇದೆ. ಇಸ್ರಾಯೇಲರಿಗೂ ಮತ್ತು ಅವರ ನಡುವೆ ಎಷ್ಟು ಜನ ನಿರಾಶ್ರಿತರಾಗಿದ್ದಾರೆ ನೋಡಿ. ಎಂತಹ ಭಯಂಕರವಾದ, ಭಯಾನಕವಾದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ನೋಡಿ. ಮರಣ ಹೊಂದಿ ಸ್ವಂತವರನ್ನು ಕಳೆದುಕೊಂಡು ನಿರಾಶ್ರಿತರಾಗ್ತಿದ್ದಾರೆ. ಹೃದಯ ಒಡೆದು ಹೋದಂಥವರಿದ್ದಾರೆ. ನಮ್ಮವರೆಂದು ಹೇಳಿಕೊಳ್ಳಲು ಯಾರೂ ಇಲ್ಲದೆ ಅನಾಥರಾಗ್ತಿದ್ದಾರೆ. ವರ್ಷಗಳಿಂದ ನಡೆಯುತ್ತಲೇ ಇವೆ ಕೆಲವೊಂದು ಯುದ್ಧಗಳು. ಉಕ್ರೇನ್ನಲ್ಲಿರುವ ಪ್ರಜೆಗಳ ಪರಿಸ್ಥಿತಿ ಹಾಗೆಯೇ ಇದೆ. ಅಷ್ಟು ದೂರ ಯಾಕೆ ಬಿಡಿ, ನಮ್ಮ ದೇಶದಲ್ಲೇ ಕಳೆದ ವರ್ಷ ಮಣಿಪೂರ್ನಲ್ಲಿದ್ದವರ ಪರಿಸ್ಥಿತಿ ಹಾಗೆ ಇತ್ತು. ಹೀಗೆ ಇನ್ನು ಅನೇಕ ಸ್ಥಳಗಳಲ್ಲಿ ಕ್ರಿಸ್ತನಿಗೋಸ್ಕರ ಬದುಕಬೇಕೆಂದಿರುವವರಿಗೆ ಬರುವ ಶೋಧನೆಗಳು ಬೇರೆ ಯಾರಿಗೂ ಬರೋದಿಲ್ಲ. ನನಗೆ ಯಾಕೆ ಈ ಶ್ರಮೆ, ನನಗೆ ಯಾಕೆ ಈ ಬಾಧೆ, ನಾನೇ ಯಾಕೆ ಬಾಧೆ ಪಡ್ತಿರಬೇಕು ಎಂಬುದಾಗಿ ವೇದನೆ ಪಡ್ತಿದ್ದೀರಾ? ನಿಜವೇ ಪ್ರಿಯರೇ, ಮನೆಯಲ್ಲಿ ಗಂಡ ಕುಡುಕನಾಗಿದ್ದರೆ ಅವನು ತನ್ನ ಪಾಡಿಗೆ ಕುಡಿಯುತ್ತಾನೆ, ತೂಗಾಡುತ್ತಾನೆ, ಕುಡಿದು ಮತ್ತನಾಗಿ ಹೊಡೆಯುತ್ತಾನೆ, ಬೈಯುತ್ತಾನೆ, ಸಂಪಾದನೆಯೆಲ್ಲ ವ್ಯರ್ಥ ಮಾಡಿಕೊಳ್ತಾನೆ.
ಆ ಮತ್ತಿನಲ್ಲಿ ಹಾಯಾಗಿ ನಿದ್ರೆ ಮಾಡಿದವನಂತಿರ್ತಾನೆ, ಹೋಗ್ತಾನೆ ಬರ್ತಾನೆ. ಆದರೆ ಅವನ ಹೆಂಡತಿ ಬಗ್ಗೆ ನೋಡಿರಿ. ತನ್ನ ಗಂಡನ ಪರಿಸ್ಥಿತಿ ನೋಡಿ ಅವಳ ಹೃದಯವೇ ಒಡೆದು ಹೋಗುತ್ತೆ. ಏನೀ ಮನುಷ್ಯನು ಕುಟುಂಬ ಪೋಷಿಸಬೇಕಾದವನು ಯಾಕೆ ಹೀಗೆ ಆದನು? ಮಕ್ಕಳು ಏನು ಓದುತ್ತಾರೆ ಎಂದು ಕೇಳಲ್ಲ, ಮಕ್ಕಳ ಫೀಸ್ ಕಟ್ಟಲ್ಲ, ಮಕ್ಕಳಿಗೆ ಸ್ಕೂಲ್ಗೆ ಕಳಿಸಬೇಕೆಂಬ ಆಸೆ ಇಲ್ಲ, ಮನೆಯಲ್ಲಿ ತಿನ್ನಲು ಏನೂ ಇಲ್ವಲ್ಲ ಎಂಬ ಆಲೋಚನೆ ಇಲ್ಲದೆ ಸಂಪಾದಿಸಿದ್ದೆಲ್ಲ ಹಾಳು ಮಾಡ್ತಿದ್ದಾನಲ್ಲವೇ? ಮಾತ್ರವಲ್ಲ, ಮನೆಗೆ ಬಂದ ಮೇಲೆ ನನಗೂ ಕೂಡ ಹಿಂಸೆ ಕೊಡ್ತಾನಲ್ಲವೇ ಎನ್ನುವಂಥವರು ಇಲ್ಲವೋ? ಈ ದಿನ ಎಷ್ಟೋ ಜನ ಸ್ತ್ರೀಯರ ಹೃದಯ ಒಡೆದು ಹೋಗ್ತಿದೆ. ನಿಮ್ಮಲ್ಲಿ ಯಾರಾದರೂ ಅಂತಹ ಪರಿಸ್ಥಿತಿಯಲ್ಲಿದ್ದೀರಾ? ಅಂತಹ ವೇದನೆಯನ್ನು ಅನುಭವಿಸುತ್ತಾ ಇದ್ದೀರಾ? ದೇವರ ವಾಕ್ಯ ಹೇಳ್ತದೆ 147ನೇ ಕೀರ್ತನೆ 3ನೇ ವಚನದಲ್ಲಿ, ಮುರಿದ ಮನಸ್ಸುಳ್ಳವರನ್ನು ಆತನು ವಾಸಿ ಮಾಡುತ್ತಾನೆ. ಹೃದಯ ಚದರಿ ಹೋಗಿ ಬೆದರಿ ಹೋಗಿ ಒಡೆದು ಹೋದಂಥವರನ್ನು ಆತನು ವಾಸಿ ಮಾಡುತ್ತಾನೆ. ಯಾವುದೇ ಮನುಷ್ಯನಾಗಲಿ ನಿಮ್ಮ ಸಮಸ್ಯೆಗೆ ಪರಿಷ್ಕಾರ ಕೊಡಲಾರನು. ಸಹಾನುಭೂತಿ ತೋರಿಸುತ್ತಾನೇನೋ, ಅಯ್ಯೋ ಅನ್ನುತ್ತಾನೇನೋ. ಆದರೆ ನಿಮ್ಮ ಸಮಸ್ಯೆಗೆ ಕಾರಣವಾಗಿರುವಂತಹ ಆ ನಿಮ್ಮ ಗಂಡನ ಹೃದಯ ಮಾರ್ಪಡಿಸಬಲ್ಲಾತನು, ಆ ವ್ಯಕ್ತಿಯ ಹೃದಯ ಮಾರ್ಪಡಿಸಬಲ್ಲಾತನು ಯೇಸು ಮಾತ್ರ ಆಗಿದ್ದಾರೆ. ಅಂದರೆ ಪುರುಷರೆಲ್ಲರೂ ಕೆಟ್ಟವರು, ಸ್ತ್ರೀಯರೆಲ್ಲರೂ ಒಳ್ಳೆಯವರು ಅಂದುಕೊಳ್ತೀರಾ? ನನ್ನಂತಹ ಸೇವಕರ ಬಳಿಗೆ ಅನೇಕ ಪ್ರಾರ್ಥನಾ ಮನವಿಗಳು ಬರ್ತಿರ್ತವೆ. ಎಷ್ಟೋ ಮಂದಿ ಸ್ತ್ರೀಯರು ಈ ದಿನ ತನ್ನ ಗಂಡನ ಮನಸ್ಸನ್ನು ನೋಯಿಸುತ್ತಿದ್ದಾರೆ. ನನ್ನ ಹೆಂಡತಿ ನನ್ನ ಕಣ್ಮುಂದೆಯೇ ಪರ ಪುರುಷನೊಂದಿಗೆ ಅಪಹಾಸ್ಯ ಮಾಡ್ತಿದ್ದಾಳೆ ಅನ್ನುತ್ತಾರೆ. ನೀನು ನನಗೆ ಬೇಕಾಗಿಲ್ಲ ಹೋಗು ಎಂದು ನೀಚವಾಗಿ ನನ್ನನ್ನು ದೂಷಿಸುತ್ತಾಳೆ. ನನಗೂ ನನ್ನ 2 ಮಕ್ಕಳನ್ನು ಬಿಟ್ಟುಬಿಟ್ಟು ಬೇರೆಯವನೊಂದಿಗೆ ಓಡಿ ಹೋಗಿದ್ದಾಳೆ. ಅಲ್ಲಿಗೂ ಕೂಡ ನಾನು ತಗ್ಗಿಸಿಕೊಂಡು ಹೋಗಿ, ಬಾಮ, ಮಕ್ಕಳ ಮುಖಾದರೂ ನೋಡಿ ಬಾಮ, ನಾನು ನಿನಗೇನನ್ನಲ್ಲ, ಮರೆತು ಹೋಗೋಣ ಗತವನ್ನೆಲ್ಲ, ನಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳೋಣ ಎಂದು ಎಷ್ಟೇ ಬೇಡಿಕೊಂಡ್ರೂ ಕೂಡ ನನಗೆ ಅಪಹಾಸ್ಯ ಮಾಡಿ ಹೀಯಾಳಿಸಿ ಗೇಲಿ ಮಾಡಿ ಕಳಿಸಿಕೊಟ್ಟಿದ್ದಾಳೆ ಎಂದು ಹೀಗೆ ಹೃದಯ ವೇದನೆಯೊಂದಿಗೆ ಒಬ್ಬ ಸಹೋದರ ಹೇಳ್ತಾನೆ. ಎಷ್ಟು ಭಯಂಕರವಲ್ಲವೋ? ಪಾಪವು ಒಬ್ಬ ವ್ಯಕ್ತಿಯ ಹೃದಯವನ್ನು ಕಲ್ಲಿನ ಹಾಗೆ ಮಾಡ್ತದೆ. ಕ್ರಿಸ್ತನನ್ನು ಹೊಂದಿಕೊಂಡವರು ಕುಗ್ಗಿದ ಜಜ್ಜಿದ ಹೃದಯವುಳ್ಳವರಾಗಿ ಸೂಕ್ಷ್ಮವಾದ ಮನಸ್ಸುಳ್ಳವರಾಗಿರೋದ್ರಿಂದ ಪಾಪಿ ತನ್ನ ಪಾಪದ ನಿಮಿತ್ತ ಎಷ್ಟು ಕಠಿಣನಾಗುತ್ತಾನೋ, ಮನಸಾಕ್ಷಿಯುಳ್ಳ ವ್ಯಕ್ತಿ ತನ್ನ ಹೃದಯದೊಳಗೆ ಅಷ್ಟೇ ನರಳಾಡುತ್ತಾ ಇರ್ತಾನೆ. ಯಾವುದೇ ವಿಧದಲ್ಲಾಗಲಿ, ಯಾರಿಂದಲೇ ಆಗಲಿ, ಯಾವುದೇ ಪರಿಸ್ಥಿತಿಯಲ್ಲಾಗಲಿ ನಿಮ್ಮ ಹೃದಯ ಚದರಿ ಹೋಗಿರ್ಬೋದು, ನಿಮ್ಮ ಗೂಡು ಚದರಿ ಹೋಗಿರ್ಬೋದು, ನಿಮ್ಮ ಹೋಪ್ಸ್, ನಿಮ್ಮ ಒಂದು ಆಸೆಗಳೆಲ್ಲ ಅಡಿಯಾಸೆಗಳಾಗಿರ್ಬೋದೇನೋ. ನಿರೀಕ್ಷೆಯೇ ಇಲ್ಲದ ಸ್ಥಿತಿಗೆ ನೀವು ಬಿದ್ದು ಹೋಗಿ, ಇನ್ನು ನನ್ನ ಪರಿಸ್ಥಿತಿ ಇಷ್ಟೇ ಎಂದು ಕುಗ್ಗಿ ಹೋಗಿರಬಹುದು. ನಿಮ್ಮ ಸಂಗಡವೇ ದೇವರು ಮಾತಾಡ್ತಿದ್ದಾರೆ. ಮುರಿದ ಮನಸ್ಸುಳ್ಳವರನ್ನು ದೇವರು ವಾಸಿ ಮಾಡುತ್ತಾನೆ. ಎಷ್ಟೋ ಮಂದಿ ತಂದೆ ತಾಯಿಗಳು ಬಂದು ಹೇಳ್ತಾರೆ, ಹೆತ್ತ ಮಕ್ಕಳೇ ನಮಗೆಷ್ಟೋ ಮನಸ್ಸು ನೋಯಿಸ್ತಿದ್ದಾರೆ ಎಂಬುದಾಗಿ. ಅವರಿಗೆ ಎಷ್ಟೋ ಪ್ರೀತಿ ಮಾಡಿ ಅವರ ಅವಶ್ಯಕತೆಗಳೆಲ್ಲ ತೀರಿಸಿ ಒಂದು ಒಳ್ಳೆ ಹುದ್ದೆಗೆ ಅವರನ್ನು ಸೇರಿಸಿದ ಮೇಲೆ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು ಅವರಿಗೆ ಸಹಕರಿಸುವುದರ ಬದಲಿಗೆ, ಅವರಿಗೆ ಸಹಾಯ ಮಾಡುವುದರ ಬದಲಿಗೆ ಅವರನ್ನು ಇನ್ನಷ್ಟು ವೇದನೆಗೊಳಿಸುವವರಾಗಿ, ಇನ್ನಷ್ಟು ದೂಷಿಸುವವರಾಗಿ, ಯಾಕೆ ಹೆತ್ತಿದಿರಿ ನಮಗೆ, ಏನು ಕೊಟ್ರಿ ನಮಗೆ ಎಂದು ಹೀಗೆ ತಂದೆ ತಾಯಿಗಳ ಮಾತು ಕೇಳದೆ ತಿರುಗಿ ಬೀಳುವ ಯೌವನ ಮಕ್ಕಳು, ವಿವಾಹಿತರು ಎಷ್ಟೋ ಜನ ಇದ್ದಾರೆ. ನಿನಗೆ ಯಾಕೆ ನಾನು ಹೆತ್ತಿದೆ ಎಂದು ವೇದನೆಗೊಳ್ಳುತ್ತಿರುವ ತಾಯಿಯ ಹೊಟ್ಟೆ ಎಷ್ಟು ವೇದನೆಯಲ್ಲಿರುತ್ತಿದೆ ನೋಡಿ. ಒಂದು ಸಾರಿ ಆಲೋಚಿಸಿರಿ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂದು ದೇವರ ವಾಕ್ಯ ಹೇಳ್ತದೆ. ನಿನಗೆ ದೀರ್ಘಾಯುಷ್ಯವು ಉಂಟಾಗುವ ಹಾಗೆ ನಿನ್ನ ತಂದೆಯನ್ನು ತಾಯಿಯನ್ನು ಸನ್ಮಾನಿಸು. ಮುರಿದ ಮನಸ್ಸುಳ್ಳವರನ್ನು ಆತನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಗಾಯಗಳನ್ನು ಉಂಟು ಮಾಡುವವರಾಗಿದ್ದೀರಾ ಅಥವಾ ಗಾಯಗಳಿಂದ ಬಾಧೆ ಪಡುವವರಾಗಿದ್ದೀರಾ? ಒಂದು ಸಾರಿ ಉದಯಕಾಲ ಸಮಯದಲ್ಲಿ ಗಮನಿಸಿರಿ. ತಂದೆ ತಾಯಿಗಳ ವಿರುದ್ಧ ತಿರುಗಿ ಬೀಳುವವರು ನೀವಾಗಿದ್ದೀರಾ
ಗಂಡನ ಮನಸ್ಸನ್ನು ವೇದನೆಗೊಳಿಸುವ ವ್ಯಕ್ತಿ ನೀವಾಗಿದ್ದೀರಾ? ನಿಮ್ಮ ಹೆಂಡತಿಯನ್ನು ಬಾಧೆಪಡಿಸುವ ವ್ಯಕ್ತಿಯಾಗಿದ್ದೀರಾ? ನನ್ನ ಗಂಡನ ಬಾಧೆ ತಾಳಿಕೊಳ್ಳಲಿಕ್ಕಾಗ್ತಿಲ್ಲ ಎಂದು ಕುಗ್ಗಿ ಹೋಗುವ ಹೃದಯವುಳ್ಳವರಾಗಿದ್ದೀರಾ? ಈ ಶೋಧನೆಯಲ್ಲಿ ನಾನು ಸತ್ತರೆ ಚೆನ್ನಾಗಿರ್ತಿತ್ತು ಎಂದು ನಿರಾಶೆ ನಿರುತ್ಸಾಹದಲ್ಲಿದ್ದೀರಾ? ಇನ್ನು ಗೂಡು ಚದುರಿಸಲ್ಪಟ್ಟಿದೆ, ಇನ್ನು ಕಟ್ಟಲಾಗುವುದಿಲ್ಲ, ಈ ಪರಿಸ್ಥಿತಿಗಳು ನನಗೆ ಮಾರ್ಪಡಲ್ಲ, ಇನ್ನು ಯಾರನ್ನು ಆಶ್ರಯಿಸಬೇಕು, ನಾನು ಪ್ರೀತಿಸಿದವರೇ ನನಗೆ ದ್ರೋಹ ಮಾಡಿದ್ದಾರೆ ಎಂಬ ವೇದನೆಯಲ್ಲಿದ್ದೀರಾ? ನಿಮಗೆ ಯೇಸು ಇದ್ದಾರೆ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುವಾತನಾಗಿದ್ದಾರೆ, ಅವರ ಗಾಯಗಳನ್ನು ಕಟ್ಟುವಾತನಾಗಿದ್ದಾರೆ. ಗಾಯಗೊಂಡ ಹೃದಯದೊಂದಿಗಿದ್ದೀರಾ? ಯಾರೋ ಏನೋ ಅಂದಿರುವ ಮಾತಿಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೀರಾ? ಯಾರೋ ನಿಮ್ಮನ್ನು ನಿರುತ್ಸಾಹಪಡಿಸಿದ್ದಕ್ಕಾಗಿ, ಕುಗ್ಗಿಸಿಬಿಟ್ಟಿದ್ದಕ್ಕಾಗಿ, ಅಸಹ್ಯಪಟ್ಟಿದ್ದಕ್ಕಾಗಿ, ಅಪಹಾಸ್ಯ ಮಾಡಿದ್ದಕ್ಕಾಗಿ, ಅನ್ಯಾಯ ಮಾಡಿದ್ದಾರೆ ಎಂದು ಯೋಚಿಸಿ ಯೋಚಿಸಿ ಅಳ್ತಾ ಇದ್ದೀರಾ? ಆದರಣೆಕರ್ತನಾದ ಯೇಸು, ನಿಮ್ಮನ್ನು ಆದರಿಸುವಾತನಾಗಿರುವ ಕರ್ತನು, ನಿಮ್ಮನ್ನು ತಳ್ಳಿ ಹಾಕುವ ದೇವರು ಅಲ್ಲ ಆತನು. ನಿಮ್ಮ ಬಾಧೆ ಅರಿತುಕೊಳ್ತಾರೆ, ಯಾಕೆಂದರೆ ಆತನು ತಳ್ಳಲ್ಪಡುವಿಕೆ ಎದುರಿಸಿದ್ದಾರೆ. ಆತನಿಗೂ ಅಪಹಾಸ್ಯ ಮಾಡಿದ್ರು, ಆತನಿಗೆ ಅನ್ಯಾಯವಾದ ತೀರ್ಪು ತೀರಿಸಿದ್ರು, ವಿಧಿಸಿದ್ರು. ಹಾಗಾಗಿ ಯೇಸು ನೀವು ಎದುರಿಸುತ್ತಿರುವ ಪ್ರತಿಯೊಂದು ಬಾಧೆಯನ್ನು ಅನುಭವಪೂರ್ವಕವಾಗಿ ಅರ್ಥವರಾಗಿದ್ದಾರೆ. ಯೇಸು, ಹಲ್ಲೆಲೂಯ. ನನ್ನ ಬಾಧೆ ಯಾರೂ ಅರ್ಥ ಮಾಡಿಕೊಳ್ತಿಲ್ಲ, ನನ್ನ ಮಕ್ಕಳಿಗೆ ಅರ್ಥವಾಗ್ತಿಲ್ಲ, ನನ್ನ ಗಂಡನಿಗೆ ಅರ್ಥವಾಗ್ತಿಲ್ಲ, ನನ್ನ ಹೆಂಡತಿಗೆ ಅರ್ಥವಾಗ್ತಿಲ್ಲ, ಎಲ್ಲರೂ ನನಗೇ ಬೈತಿದ್ದಾರೆ ಎಂದು ಕುಗ್ಗಿ ಹೋಗ್ತಾ ಇದ್ದೀರಾ? ನಿಮಗಷ್ಟೇ ಅಲ್ಲ, ಯೇಸುವಿಗೂ ಹಾಗೆ ಮಾಡಿದ್ದಾರೆ. ಅದಕ್ಕೆ ಆತನೇ ಹೇಳ್ತಿದ್ದಾರೆ, ನಿಮಗೆ ನಾನಿದ್ದೇನೆ, ನಿಮ್ಮ ಬಾಧೆ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ನಾನಾಗಿದ್ದೇನೆ. ಅರ್ಥ ಮಾಡಿಕೊಂಡು ಬಿಟ್ಟುಬಿಡುವ ದೇವರಲ್ಲ, ಆ ಬಾಧೆಯೊಳಗಿಂದ ನಿಮಗೆ ಬಿಡುಗಡೆ ಕೊಡುವಾತನಾಗಿದ್ದಾರೆ. ಆ ಬಾಧೆಯನ್ನು ನಿಮಗೆ ಆದರಣೆ ಮಾರ್ಪಡಿಸುವಾತನಾಗಿದ್ದಾರೆ. ಆತನು ನಮ್ಮಂತೆ ಎಲ್ಲಾ ವಿಷಯಗಳಲ್ಲಿಯೂ ಶೋಧಿಸಲ್ಪಟ್ಟಿದ್ದಾಗಿಯೂ ಪಾಪ ಮಾತ್ರ ಮಾಡಲಿಲ್ಲ. ಈ ಶ್ರಮೆಯ ಕಾಲ ನೀವು ಹಾದು ಹೋಗುತ್ತಿರುವಾಗ ನಿಮ್ಮನ್ನು ಚೊಕ್ಕ ಬಂಗಾರದಂತೆ ಸುವರ್ಣದ ಹಾಗೆ ಹೊರತರಲು, ನಿಮ್ಮ ನಿಂದೆಗಳು, ಅವಮಾನಗಳು, ವೇದನೆಗಳು ನಿಮ್ಮನ್ನು ಒಂದು ರೀತಿಯಾಗಿ ಒಳ್ಳೆಯ ಡೈಮಂಡ್ ಆಗಿ, ನೋಡಿ, ಒಂದು ವಜ್ರಕ್ಕೆ ಎಷ್ಟು ಕೋನದಲ್ಲಿ ಕಿತ್ತುತ್ತಾರೋ ಆ ಎಲ್ಲಾ ಕೋನೆಗಳಲ್ಲಿ ಫಳಫಳ ಅಂತ ಹೊಳೆಯುತ್ತೆ ಅದು. ಅದಕ್ಕೆ ಅಷ್ಟು ಬೆಲೆ, ಅದಕ್ಕೆ ಅದನ್ನು ಕಿತ್ತುತ್ತಾರೆ. ಹಾಗೆಯೇ ದೇವರು ನಮ್ಮನ್ನು ಎಲ್ಲಾ ವಿಷಯಗಳಲ್ಲಿ ಶೋಧಿಸುತ್ತಿರುವಾಗ ಒಬ್ಬ ಒಳ್ಳೆ ತಂದೆಯಾಗಿ, ಒಬ್ಬ ಒಳ್ಳೆ ತಾಯಿಯಾಗಿ, ಒಬ್ಬ ಒಳ್ಳೆ ಯವನಸ್ಥನಾಗಿ, ಒಬ್ಬ ಒಳ್ಳೆ ವಿಶ್ವಾಸಿಯಾಗಿ, ಒಬ್ಬ ಒಳ್ಳೆ ಕ್ರಿಸ್ತನನ್ನು ಹೋಲುವ ವ್ಯಕ್ತಿಯಾಗಿ ನಾವಿರಬೇಕಾದರೆ, ಕ್ರಿಸ್ತನ ಹಾಗೆ ನಾವು ಕೂಡ ಎಲ್ಲಾ ವಿಷಯಗಳಲ್ಲಿ ಶೋಧಿಸಲ್ಪಡ್ತಿರುವಾಗ ನಿಲ್ಲುವವರಾಗಿರಬೇಕು. ಚದರಿ ಹೋದ ನಿಮ್ಮ ಜೀವಿತವನ್ನು ಸರಿಪಡಿಸುವಾತನಾಗಿದ್ದಾರೆ. ಮಾತುಗಳಿಂದ ಹೊಂದಿರುವ ಹೃದಯದ ಗಾಯಗಳನ್ನು, ಪರಿಸ್ಥಿತಿಗಳ ಮುಖಾಂತರ ಹೊಂದಿರುವ ಪ್ರತಿ ವಿಧವಾದ ನಷ್ಟವನ್ನು ತಿರುಗಿ ದಯಪಾಲಿಸುವಾತನಾಗಿದ್ದಾರೆ ಯೇಸು. ಮನ ಮುರಿದವರನ್ನು ವಾಸಿ ಮಾಡುವಾತನು, ಅವರ ಗಾಯಗಳನ್ನು ಕಟ್ಟುವಾತನೇ ನಮ್ಮ ಕರ್ತನಾಗಿದ್ದಾರೆ. ಕಳ್ಳರ ಕೈಗೆ ಸಿಕ್ಕಿಬಿದ್ದು ಕೊನೆ ಉಸಿರಿನ ಸ್ಥಿತಿಗೆ ಬಿಡಲ್ಪಟ್ಟಿರುವ ಆ ಗಾಯಗೊಂಡ ವ್ಯಕ್ತಿಯನ್ನು ಕಳ್ಳರು ಸಮಸ್ತವನ್ನು ದೋಚಿಕೊಂಡು ಹೋದಾಗ ಆ ಒಳ್ಳೆ ಸಮಾರ್ಯದವನ ಹಾಗಿರುವ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಯಾವ ರೀತಿ ಆ ಗಾಯಗೊಂಡ ವ್ಯಕ್ತಿಯನ್ನು ಆ ಸಮಾರ್ಯದವನು ತನ್ನ ಕತ್ತೆಯ ಮೇಲೆ ಹತ್ತಿಸಿಕೊಂಡು ಎಣ್ಣೆ ಹೊಯ್ದು ಗಾಯಗಳನ್ನು ಕಟ್ಟಿ ಛತ್ರದ ಯಜಮಾನನಿಗೆ ಒಪ್ಪಿಸಿಕೊಡ್ತಾನೆ, ಅದೇ ರೀತಿಯಾಗಿ ಈ ದಿನ ಸೈತಾನನಿಂದ ಗಾಯಗೊಂಡು ದೋಚಿಕೊಳ್ಳಲ್ಪಟ್ಟಿರುವ ನಿಮ್ಮನ್ನೂ, ಒಂದು ವೇಳೆ ನಿಮ್ಮ ಪಾಪದಿಂದ, ನಿಮ್ಮ ಅಜ್ಞಾನದಿಂದ, ನಿಮ್ಮ ಅವಿವೇಕದಿಂದ ನೀವು ದೇವರ ಕೃಪೆಯನ್ನು ಕಳೆದುಕೊಳ್ಳುವುದರಿಂದ ಶತ್ರುವಿನ ಕೈಯಿಂದ ನಷ್ಟ ಹೋದಾಗಿಯೂ ದಿಕ್ಕಿಲ್ಲದ ಸ್ಥಿತಿಯಲ್ಲಿ ನೀವು ಬಿದ್ದಿರುವಾಗಲೂ ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಕರ್ತನಿದ್ದಾರೆ. ಆತನು ನಿಮ್ಮ ಗಾಯಗಳನ್ನು ಕಟ್ಟಿ ನಿಮಗೆ ಆದರಣೆ ಕರ್ತನಾಗಿರುವುದಕ್ಕೋಸ್ಕರ ಪವಿತ್ರಾತ್ಮನನ್ನು ನಮಗೆ ಸಂಚಾಕಾರನಾಗಿ ಒದಗಿಸಿದಾರೆಂದು ಗುರ್ತಿಸಿರಿ. ಕರ್ತನಿಗೆ ಮೊರೆಯಿಡಿರಿ, ವೇದನೆಯಲ್ಲಿ ಕುಗ್ಗಿ ಹೋಗಬೇಡಿರಿ. ವೇದನೆಯಲ್ಲಿ ದೇವರಿಗೆ ಮೊರೆಯಿಡಿರಿ. ನಿಮ್ಮ ದುಃಖವನ್ನು ಆನಂದಕರವಾಗಿ, ನಿಮ್ಮ ವೇದನೆಯನ್ನು ಸಂತೋಷಕರವಾಗಿ, ನಿಮ್ಮ ಬಾಧೆಯನ್ನು ಆದರಣೆಯಾಗಿ ಮಾರ್ಪಡಿಸಲು ಕರ್ತನು ಸಿದ್ಧನಾಗಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ಎಷ್ಟೋ ಸಾರಿ ನಮ್ಮ ಸುತ್ತಲಿರುವ ಪರಿಸ್ಥಿತಿಗಳು ನಾವು ನೋಡುವಾಗ ನಮಗುಂಟಾಗುವ ಶೋಧನೆಗಳು, ಬಾಧೆಗಳು, ವೇದನೆಗಳು, ಹೋರಾಟಗಳು ನಾವು ಎದುರಿಸಬೇಕಾದಾಗ ನಮ್ಮ ಹೃದಯ ಚೆದರಿ ಹೋಗ್ತಿವೆ ದೇವರೇ. ತಾಳಿಕೊಳ್ಳಲಾರದ ಆವೇದನೆಗೆ ಒಳಗಾಗ್ತಿದ್ದೇವೆ, ನಿರುತ್ಸಾಹಕ್ಕೂ ಕೂಡ ಒಳಗಾಗ್ತಿದ್ದೇವೆ. ಆಧರಿಸಲು ಯಾರು ದಿಕ್ಕಿಲ್ಲದೆ ಒದ್ದಾಡುತ್ತಾ ಇದ್ದೇವೆ ದೇವರೇ. ಮನಮುರಿದವರಿಗೆ ವಾಸಿ ಮಾಡುವ ಕರ್ತನಿದ್ದಾರೆಂದು, ನಮ್ಮ ಕಣ್ಣೀರನ್ನು ಒರೆಸಿ ನಮ್ಮ ಗಾಯಗಳನ್ನು ಕಟ್ಟಿ ತನ್ನ ಮಡಿಲಿಗೆ ಸೇರಿಸಿಕೊಂಡು ನಮ್ಮನ್ನು ಆಧರಿಸುವ ಕರ್ತನಾದ ಯೇಸು ಇದ್ದಾರೆ ಎಂದು ಮತ್ತೊಂದು ಸಾರಿ ನಾವು ಜ್ಞಾಪಕ ಮಾಡಿಕೊಳ್ಳುವ ಹಾಗೆ ಈ ದಿನ ನಮ್ಮೆಲ್ಲರ ಸಂಗಡ ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು. ಈ ಸಮಯದಲ್ಲಿ ಯಾರ್ಯಾರು ಯಾವ ಯಾವ ವೇದನೆಯೊಂದಿಗೆ, ಯಾವ ಯಾವ ಸಮಸ್ಯೆಗಳೊಂದಿಗೆ, ಅಧಿಕವಾದ ತೊಂದರೆಗಳೊಂದಿಗೆ, ಕುಟುಂಬ ಸಮಸ್ಯೆಗಳೊಂದಿಗೆ, ಮನುಷ್ಯರಿಂದ, ಮನೆಯವರಿಂದ, ಹೊರಗಡೆಯವರಿಂದ ಎಂತಹ ಶೋಧನೆ ವೇದನೆಗೆ ಒಳಗಾಗಿ ಮನ ಮುರಿದವರಾಗಿ ಒದ್ದಾಡುತ್ತಾ ಇದ್ದಾರೋ ಅಂಥವರಿಗೆ ನಿಮ್ಮ ಆದರಣೆಯನ್ನು ದಯಪಾಲಿಸಿರಿ. ಎಷ್ಟು ವಿಧಾನದಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಗಾಯಕ್ಕೆ ಒಳಗಾಗಿ ಸಮಸ್ತವನ್ನು ಕಳೆದುಕೊಂಡಂತಹ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಇದ್ದಾರೋ ಒಂದು ಸಾರಿ ನಿಮ್ಮ ಕೃಪೆಯುಳ್ಳ ಹಸ್ತ ಅವರ ಮೇಲೆ ಚಾಚಿ ಅವರು ಕಳೆದುಕೊಂಡಿರುವುದೆಲ್ಲ ತಿರುಗಿ ಹೊಂದಿಕೊಳ್ಳುವ ಹಾಗೆ ಆಶೀರ್ವದಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ, ನೀವು ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ಹಾಗೂ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ಅವೆಲ್ಲ ನಾವು ಪರಿಶೀಲಿಸ್ತಿದ್ದೇವೆ ಮತ್ತು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಿಮ್ಮಲ್ಲಿ ಎಷ್ಟೋ ಜನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿವೆ ಎಂದು ತಿಳಿಸುತ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಹಾಗೂ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡುವುದನ್ನು ಮರೆಯುತ್ತಿದ್ದೀರಿ ನೀವು. ಇಫ್ ಯು ಆರ್ ರಿಯಲಿ ಬ್ಲೆಸ್ಡ್, ಪ್ಲೀಸ್ ಲೈಕ್ ಇಟ್ ಆ್ಯಂಡ್ ಶೇರ್ ಇಟ್ ಟು ಸಮ್ವಾನ್. ಬೇರೆಯವರಿಗೂ ಶೇರ್ ಮಾಡಿರಿ, ಅವರಿಗೂ ಒಳ್ಳೆಯದಾಗುತ್ತೆ. ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಆಗ ಮೇಲಿಂದ ಮೇಲೆ ನಿಮಗೆ ಇಂಟಿಮೇಷನ್ ಬರುತ್ತಿರುತ್ತೆ. ಹೊಸ ಹೊಸ ಪೋಸ್ಟ್ಗಳು, ವಾಕ್ಯಗಳು ಅನೇಕ ವಿಧವಾದ ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಟ್ವಿಟರ್ನಲ್ಲಿ ಪೋಸ್ಟ್ ಮಾಡುತ್ತಲೇ ಇದ್ದೇವೆ. ಆಧ್ಯಾತ್ಮಿಕವಾಗಿ ನೀವು ಬಲಗೊಂಡು ಎಲ್ಲಾ ವಿಷಯಗಳಲ್ಲಿ ಆಶೀರ್ವದಿಸಲ್ಪಡಬೇಕೆಂದು ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಪ್ರತಿ ಉದಯ 7 ಗಂಟೆಗೆ ಅನುದಿನದ ಧ್ಯಾನ ನಿಮಗಾಗಿ ಪ್ರಸಾರ ಮಾಡ್ತಿದ್ದೇವೆ. ಕರ್ತನ ಕೃಪೆಯಿಂದ ಎಷ್ಟೋ ಪ್ರಯಾಸಪಟ್ಟು ಈ ಸೇವೆ ಪ್ರತಿದಿನ ಹೊಸ ಮನ್ನದಂತೆ ನಿಮಗೆ ಪ್ರಸಾರ ಮಾಡ್ತಿದ್ದೇವೆ. ಪ್ರತಿದಿನ ಯೂಟ್ಯೂಬ್ನಲ್ಲಿ ಬೆಳಗ್ಗೆ 7 ಗಂಟೆಗೆ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಒಳ್ಳೊಳ್ಳೆ ಸಂದೇಶಗಳನ್ನು ನಿಮ್ಮೆಲ್ಲರಿಗೆ ಭಾರಭರಿತವಾಗಿ ಸಾರುತ್ತಿದ್ದೇವೆ. ಇಷ್ಟೊಂದು ಪ್ರಯಾಸ ಪಡುತ್ತಿರುವ ಈ ಸೇವೆಗೆ ನಾವು ಎಷ್ಟೋ ಬೆಲೆ ಕಟ್ಟಬೇಕಾಗ್ತದೆ ಮತ್ತು ಆ ಬಿಲ್ಸ್ಗಳೆಲ್ಲ ಮೇಲಿಂದ ಮೇಲೆ ನಾವು ಸೆಟಲ್ ಮಾಡಬೇಕಾದ್ರೆ ದೇವರ ಕೃಪೆ ಇರಬೇಕು, ನಿಮ್ಮ ಸಹಕಾರ ಇರಬೇಕು. ಈ ಸೋಷಿಯಲ್ ಮೀಡಿಯಾದ ಮೂಲಕ, ಸಂದೇಶಗಳ ಮೂಲಕ ನೀವು ಬಲಗೊಳ್ಳುತ್ತಿರುವುದಾದರೆ ಹಾಗೂ ಟೆಲಿವಿಷನ್ ಸೇವೆಯ ಮೂಲಕ ಸುವಾರ್ತೆ ತಲುಪಲಾರದ ಹಳ್ಳಿಯ ಜನರಿಗೆ, ಮೀಡಿಯಾ ಇಲ್ಲದವರಿಗೆ ಟೆಲಿವಿಷನ್ ಮೂಲಕ ಸುವಾರ್ತೆ ಸಾರುತ್ತಿರುವುದರಿಂದ ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಮ್ಮ ಟಿವಿ ಸೇವೆಗೆ ನಿಮ್ಮ ಕಾಣಿಕೆ ಕಳಿಸಿಕೊಡಿರಿ. ಕೆಳಗಡೆ ಇರುವ QR ಕೋಡ್ ಅನ್ನು ನೀವು ಸ್ಕ್ಯಾನ್ ಮಾಡಿಕೊಳ್ಳಬಹುದು. ಇಲ್ಲವಾದರೆ ಬ್ಯಾಂಕ್ ಡೀಟೇಲ್ಸ್ ನಿಮಗೆ ಅಲ್ಲಿ ಕೊಡಲಾಗಿದೆ. ಜೈಪಾಲ್ ಫೌಂಡೇಶನ್ ಹೆಸರಲ್ಲಿ ನಿಮ್ಮ ಕಾಣಿಕೆ ಕಳಿಸಿರಿ. ನೀವು ಕಳಿಸುವ ಕಾಣಿಕೆಯಲ್ಲ, ಆ ಟೆಲಿವಿಷನ್ ಸೇವೆಗಾಗಿ ಮಾತ್ರ ಬಳಸುತ್ತಿದ್ದೇವೆ. ಅನೇಕರಿಗೆ ಸುವಾರ್ತೆ ಸಾರುವುದಕ್ಕೋಸ್ಕರ ಪರೋಕ್ಷವಾಗಿ ನಿಮ್ಮ ಆರ್ಥಿಕ ಸಹಾಯವನ್ನು ಕರ್ತನು ನಿಮಗೆ ಪ್ರೇರೇಪಿಸುವುದಾದರೆ ತಪ್ಪದೆ ಸಹಾಯ ಮಾಡಿ. ಈ ವಿಷಯದಲ್ಲಿ ನಿಮಗೆ ಇನ್ನೂ ವಿವರಗಳು ಬೇಕಾಗಿರುವುದಾದರೆ 8939731313 ನಂಬರಿಗೆ ಮಾರ್ನಿಂಗ್ 10 ಇಂದ ನೈಟ್ 10 ವರೆಗೂ ನೀವು ಫೋನ್ ಮಾಡಿರಿ. ಇನ್ನೂ ಹೆಚ್ಚಿನ ವಿವರ ನಿಮಗೆ ಕೊಡಲಾಗುವುದು. www.jaipal.org ಎಂಬ ನಮ್ಮ ವೆಬ್ಸೈಟ್ ದರ್ಶಿಸಿರಿ. ಇನ್ನೂ ಅನೇಕ ವಿವರ ತಿಳಿದುಕೊಳ್ತೀರಿ. ಯೂಟ್ಯೂಬ್ನಲ್ಲಿ ಡೈರೆಕ್ಟ್ ಆಗಿ ನೀವು ಹೋಗಬಹುದು. ಅನೇಕ ವಿಧವಾದ ಸಂದೇಶಗಳನ್ನು ಕೇಳಿ ಆತ್ಮಿಕ ಬಲಗೊಳ್ಳಬಹುದು. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ನಮಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ದೀನತೆಯಿಂದ ನಿಮ್ಮೆಲ್ಲರಿಗೆ ಕೋರಿಕೊಳ್ತೇವೆ, ಮುಖ್ಯವಾಗಿ ವಿಶ್ವಾಸಿಗಳಾಗಿರುವವರಿಗೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.